ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿದೆ ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ತಾ ಇದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಸಂಘಟನೆಗಳು ಭಾಗಿಯಾಗಿದೆ ಅಂತ 67 ಉಗ್ರ ಸಂಘಟನೆಗಳ ಪಟ್ಟಿಯನ್ನ ಮಾಡಿದೆ ಕೇಂದ್ರ. ಉಗ್ರ ಸಂಘಟನೆಗಳ ಪಟ್ಟಿಯನ್ನ ಮಾಡಿರುವಂತಹ ಗೃಹ ಸಚಿವಾಲಯ 45 ಸಂಘಟನೆಗಳನ್ನ ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ ಸೇರಿಸಿದೆ. ಅಂದ್ರೆ ಇವುಗಳೆಲ್ಲವೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ. ಅದರಲ್ಲಿ ಪಿಎಫ್ಐ ಕೂಡ ಸೇರಿದೆ. ಗಮನಿಸಿ, ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ತಾ ಇದೆ. ಉಗ್ರ ಸಂಘಟನೆಗಳ ಪಟ್ಟಿಗೆ ಒಟ್ಟು 45 ಸಂಘಟನೆಗಳು ಸೇರಿದೆ. ಖಲಿಸ್ತಾನ್ ಕಮಾಂಡೋ ಫೋರ್ಸ್ ಯಾವ್ದ್ಯಾವುದು ಅನ್ನೋದನ್ನ ನಾವು ಗಮನಿಸಬಹುದು. ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್ ಉಗ್ರ ಪಟ್ಟಿಗೆ ಸೇರ್ತಾ ಇದೆ. ಖಲಿಸ್ತಾನಿ ಜಿಂದಾಬಾದ್ ಫೋರ್ಸ್ ಇದರ ಹೆಸರು ಕೂಡ ಉಲ್ಲೇಖ ಆಗಿದೆ. ಉಗ್ರ ಪಟ್ಟಿಗೆ ಅಂತಾರಾಷ್ಟ್ರೀಯ ಸಿಖ್ ಯುವ ಒಕ್ಕೂಟ ಕೂಡ ಸೇರ್ತಾ ಇದೆ. ಅದರ ಜೊತೆಗೆ ಲಷ್ಕರ್ ಎ ತೊಯ್ಬಾ, ದಿ ರೆಸಿಸ್ಟೆನ್ಸ್ ಫ್ರಂಟ್, ಜೈಷ್ ಎ ಮೊಹಮ್ಮದ್, ತಹರೀಕ್ ಎ ಫುರ್ಖಾನ್, ಪಿಎಫ್ಐ, ಸಿಮಿ ಸೇರಿದಂತೆ ಒಟ್ಟು 67 ಸಂಘಟನೆಗಳ ಪಟ್ಟಿ ಇದಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸಂಘಟನೆಗಳನ್ನ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಟ್ಟು ಎಷ್ಟು ಸಂಘಟನೆಗಳಿದಾವೆ ಅಂತ ಹೇಳಿದ್ರೆ ಈಗಾಗಲೇ ಮಾಡಿರುವಂತಹ ಮೊದಲ ಪಟ್ಟಿ ಜೊತೆಗೆ ಇನ್ನಷ್ಟೇನಾದ್ರೂ ಆಡ್ ಆಗುವಂತ ಚಾನ್ಸಸ್ಗಳಿದೆಯಾ? ಯಾವ ಆಧಾರದಲ್ಲಿ ಈ ಪಟ್ಟಿಗಳನ್ನ ಮಾಡಲಾಗಿದೆ ಕೇಂದ್ರದಲ್ಲಿ ಅನ್ನೋದಾಗಿ? ಚೈತ್ರ, ಆಗಾಗ ಕೇಂದ್ರ ಗೃಹ ಇಲಾಖೆ ನಿಷೇಧಿತ ಸಂಘಟನೆಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಈಗಲೂ ಕೂಡ ಕೇಂದ್ರ ಗೃಹ ಇಲಾಖೆ 67 ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳಂತ ಹೆಸರನ್ನ ಗುರುತಿಸಿ 67 ಸಂಘಟನೆಗಳನ್ನ ಪಟ್ಟಿ ಮಾಡಿ ಈಗ ಬಿಟ್ಟಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಪದೇ ಪದೇ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಮುಖ್ಯವಾಗಿ 45 ಸಂಘಟನೆಗಳನ್ನ ಉಗ್ರ ಸಂಘಟನೆಗಳಲ್ಲಿ ಸೇರಿಸಲಾಗಿದೆ. ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹದ್ದು, ಹಿಂಸಾತ್ಮಕ ಮತ್ತು ಹಿಂಸೆಗೆ ಪ್ರಚೋದನೆ ಕೊಡುವಂತಹದ್ದು, ಮತ್ತೆ ಭಯವನ್ನ ಸೃಷ್ಟಿ ಮಾಡುವಂತಹ, ಸಮುದಾಯವಾರು ಗುರುತಿಸಿಕೊಂಡು ಭಯವನ್ನ ಸೃಷ್ಟಿ ಮಾಡುವಂತಹ ಸಂಘಟನೆಗಳನ್ನ ಗುರುತಿಸಿ 45 ಪಟ್ಟಿ ಮಾಡಲಾಗಿದೆ. ಜೊತೆಗೆ UAPA ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತಹ 22 ಗುಂಪುಗಳನ್ನು ಕೂಡ ಈಗ ಸಂಘಟನೆಗಳನ್ನ ಪಟ್ಟಿಯಲ್ಲಿ ಸೇರಿಸಿ ಒಟ್ಟು 67 ಭಯೋತ್ಪಾದಕ ಸಂಘಟನೆಗಳನ್ನ ಈಗ ಕೇಂದ್ರ ಗೃಹ ಸಚಿವಾಲಯ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂತಹದ್ದು. ಮುಖ್ಯವಾಗಿ ನಾವು ನೋಡೋದಾದ್ರೆ ಖಲಿಸ್ತಾನ್ ಕಮಾಂಡೋ ಫೋರ್ಸ್ ಆಗಿರ್ಬೋದು, ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್, ಅಂತಾರಾಷ್ಟ್ರೀಯ ಸಿಖ್ ಯುವ ಒಕ್ಕೂಟ ಆಗಿರ್ಬೋದು, ಲಷ್ಕರ್ ಎ ತೊಯ್ಬಾ, ಪಾಸ್ಕನ್ ಎ ಅಹ್ಲೆ ಹಸೀದ್ ಅನ್ನುವಂತಹ ಸಂಘಟನೆ ಆಗಿರ್ಬೋದು, ಮತ್ತೆ ಸಾಮಾನ್ಯವಾಗಿ ಜೈಷ್ ಎ ಮೊಹಮ್ಮದ್ ಈಗಾಗಲೇ ಪಟ್ಟಿಯಲ್ಲಿತ್ತು, ಈಗಲೂ ಕೂಡ ಅದು ಮುಂದುವರಿತಾ ಇರುವಂತಹದ್ದು. ಮತ್ತೆ 2022ರಲ್ಲಿ PFI ಅನ್ನು ಕೂಡ ನಿಷೇಧ ಮಾಡಲಾಗಿತ್ತು. ಇದನ್ನೀಗ ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ PFI ಅನ್ನು ಕೂಡ ಸೇರಿಸಲಾಗಿರುವಂತಹದ್ದು. ಹೀಗೆ ಈಶಾನ್ಯ ರಾಜ್ಯಗಳಲ್ಲಿರ್ತಕ್ಕಂತಹ ಒಂದಷ್ಟು ಸಂಘಟನೆಗಳನ್ನು ಕೂಡ ಸೇರಿಸಲಾಗಿದೆ. ಮತ್ತೆ ಖಲಿಸ್ತಾನಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂತಹ, ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳನ್ನು ಕೂಡ ಹೆಸರಿಸಲಾಗಿದೆ. ಮತ್ತೆ ಮುಸ್ಲಿಂ ಸಂಘಟನೆ, ಭಯೋತ್ಪಾದಕ ಸಂಘಟನೆಗಳನ್ನು ಕೂಡ ಇಲ್ಲಿ ಹೆಸರಿಸಿ ಒಟ್ಟು 67 ಸಂಘಟನೆಗಳು ಈ ದೇಶಕ್ಕೆ ಮಾರಕ ಮತ್ತೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಹೆಸರಿಕೆ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಿರೋದು ಮತ್ತೆ ಈಗಾಗಲೇ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಸಂಘಟನೆಗಳನ್ನ ಪಟ್ಟಿ ಮಾಡಿ ಈಗ ಕೇಂದ್ರ ಗೃಹ ಸಚಿವಾಲಯ ಹೆಸರಿಟ್ಟಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.